ಸರ್, ಡಿ ಕೆ ಶಿವಕುಮಾರ್ ಅವರನ್ನ ಒಬ್ಬ ರಾಜಕೀಯ ಎದುರಾಳಿ ಅಂತಿರೋ ಸರ್ ಅಥವಾ ಶತ್ರು ಅಂತೀರಾ ಸರ್ ತಾವು? ರಾಜಕೀಯ ಎದುರಾಳಿ ಅಂತಕ್ಕಂಥದ್ದು ಬಹುಶಃ ಸೂಕ್ತವಾದಂಥ ಪದ. ಇಲ್ಲಿ ವ್ಯಕ್ತಿಗತವಾಗಿ ಯಾರ ಜೊತೆನೂ ಒಂದು ಶತ್ರುತ್ವವನ್ನು ಬೆಳೆಸ್ತಕ್ಕಂಥದ್ದು ಸೂಕ್ತ ಅಲ್ಲ. ಇದು ಯಾರಿಗೂ ಕೂಡ ಒಳ್ಳೆಯದಲ್ಲ. ಇದು ದಿಸ್ ನಾಟ್ ಒಂದು ಆರೋಗ್ಯಕರವಾದಂಥ ಬೆಳವಣಿಗೆ ಅಲ್ಲ. ನಾನಂತೂ ಅದನ್ನು ಭಾವಿಸಿದ್ದೀನಿ. ಯಾಕೆಂದರೆ ಚುನಾವಣೆಗಳಲ್ಲಿ ನಾವು ರಾಜಕೀಯವಾಗಿ ಎದುರಾಳಿಗಳನ್ನ ಎದುರಿಸಬೇಕಾಗ್ತದೆ. ಅದು ಚುನಾವಣೆಗೆ ಸೀಮಿತವಾಗಿ ಎದುರಿಸ್ತೇವೆ. ಪ್ಲಸ್ಸು ನಮ್ಮ ಹೋರಾಟಗಳು, ಪ್ಲಸ್ ಅವರು ಇವತ್ತು ಒಂದು ಆಡಳಿತ ಪಕ್ಷದಲ್ಲಿ ಇದ್ದಾರೆ. ಅವ್ರು ತಪ್ಪು ಮಾಡಿದಂಥ ಸಂದರ್ಭದಲ್ಲಿ ವಿಷಯಾಧಾರಿತವಾದಂಥ ಚರ್ಚೆಗಳು. ಅಲ್ಲ, ನಿಮ್ಮ ಕುಟುಂಬದ ಜೊತೆ ಈ ಸರ್ಕಾರ ಹೇಗೆ ನಡ್ಕೊಂಡಿದೆ ಅಂತ ಹೇಳೋದು ಅನೇಕ ಉದಾಹರಣೆಗಳಿದ್ದಾವೆ. ನಿಮ್ಮ ಮನೆ ಬಾಗಿಲಿಗೆ ಬುಲ್ಡೋಜರ್ ಸಹ ತಂದು ನಿಲ್ಲಿಸಿದ್ದಾರೆ. ಈಗ ಉದಾಹರಣೆಗಳು ಸಾಕಷ್ಟಿದೆ. ಕಳೆದ 2 ವರ್ಷದಿಂದ ನಿರಂತರವಾಗಿ ದೇವೇಗೌಡರ ಕುಟುಂಬವನ್ನು ಟಾರ್ಗೆಟ್ ಮಾಡ್ಕೊಂಡು ಯಾವ್ಯಾವ ರೀತಿ ಕಾನ್ಸ್ಟಿಟ್ಯೂಷನಲ್ ಬಾಡೀಸ್ನ ಇವ್ರಿಗೆ ಬೇಕಾದಂಥ ರೀತಿಯಲ್ಲಿ ದುರ್ಬಳಕೆ ಮಾಡ್ಕೊಂಡಿರ್ತಕ್ಕಂಥ ಘಟನೆಗಳು, ಉದಾಹರಣೆಗಳು ಈಗಾಗಲೇ ಸಾಕಷ್ಟು ನಮ್ಮ ಕಣ್ಮುಂದೆ ಇದೆ. ಇವರು ಬಹುಶಃ ಇವತ್ತು ವಿಷ ಬೀಜವನ್ನು ಇವತ್ತು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಬಿತ್ತಿದ್ದಾರೆ. ನಾನು ಇಲ್ಲ ಅಂತ ಹೇಳಲಿಕ್ಕಿಲ್ಲ. ಆದರೆ ಈ ವಿಷ ಬೀಜವನ್ನು ಇವತ್ತೇನು ಬಿತ್ತಿದ್ದಾರೆ, ನಮ್ಮಂಥ ಯುವ ಪೀಳಿಗೆ ನಾವು ಕೂಡ ಅವರ ಹಾದಿಯಲ್ಲೇ ಇದನ್ನು ಮುಂದುವರಿಸಿ ಬೀಜ ಬಿತ್ತವರೇ, ಇದನ್ನು ದೊಡ್ಡ ಎಮ್ಮರವಾಗಿ ಬೆಳೆಸೋಣ. ಇದೇ ರೀತಿ ನಾವು ಕೂಡ ರಾಜಕೀಯವಾಗಿ ಒಬ್ಬರನ್ನೊಬ್ಬರು ಟಾರ್ಗೆಟ್ ಮಾಡ್ಕೊಂಡು ಅಧಿಕಾರ ಬಂದಾಗ ಹೋಗಬೇಕು ಅಂತಕ್ಕಂಥ ಮನಸ್ಥಿತಿ ನಂದಂತೂ ಇಲ್ಲ. ಅವ್ರದ್ದು ಇರ್ಬೋದೇನೋ, ಮಾಡಿದ್ದಾರೆ, ನೋಡಿದ್ದೀವಿ ಸಾಕಷ್ಟು ಉದಾಹರಣೆಗಳು. ಖಂಡಿತ ನಾನು ಸಹ ಅನೇಕ ಸಂದರ್ಭದಲ್ಲಿ ಹೇಳಿದ್ದೀನಿ, ಕಾಲಚಕ್ರ ತಿರುಗ್ತಾ ಇರುತ್ತೆ, ಉರುಳ್ತಾ ಇರುತ್ತೆ. ಇದು ಪ್ರಜಾಪ್ರಭುತ್ವ, ಹೀಗೆ ಇರಲಿಕ್ಕಿಲ್ಲ. ಅವಕಾಶಗಳು ನಮಗೂ ಸಿಗುತ್ತೆ. ನಮಗೆ ಸಿಕ್ಕಂಥ ಸಂದರ್ಭದಲ್ಲಿ ನಾವು ಇವ್ರ ರೀತಿಯೇ ಈ ಕೀಳ್ಮಟ್ಟಕ್ಕೆ ನಡ್ಕೊಂಡಂಥ ಸಂದರ್ಭದಲ್ಲಿ ನಮಗೂ ಅವ್ರಿಗೂ ವ್ಯತ್ಯಾಸ ಇರಲಿಕ್ಕಿಲ್ಲ. ಹಾಗಾಗಿ ದಯಮಾಡಿ ಬೇಡ. ಇದು ಯಾರೂ ಕೂಡ ರಾಜ್ಯದ ಜನತೆಯದು ಅಪೇಕ್ಷೆ ಪಡಲಿಕ್ಕಿಲ್ಲ. ಈ ರೀತಿ ಒಬ್ಬರನ್ನೊಬ್ಬರು ನಿಲ್ಲಿಸ್ತಕ್ಕಂಥದ್ದು, ವ್ಯಕ್ತಿಗತವಾಗಿ ಟಾರ್ಗೆಟ್ ಮಾಡ್ತಕ್ಕಂಥದ್ದು, ಯಾವ ಹಂತಕ್ಕೆ ಬೇಕಾದರೂ ಇಳಿದು ಹೋಗುವಂಥ ಗುಣ ಇದೆಯಲ್ಲ, ಅದು ಒಂದು ಕುರ್ಚಿಗೋಸ್ಕರ. ನಾಟ್ ವರ್ತ್ ಇಟ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.